ಜೀರಿಗೆ ಸಾಸಿವೆ ಆಹಾ ಏನು ಹಾಲು ಅಂತ ಗೊತ್ತಾಗ್ತಲ್ಲ ನಂಗೆ. ಓಕೆ ಏನ್ ಹಾಲು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಮೇಕೆ ಹೆಸ್ರು. ಹಾಲು. ಇಲ್ಲ ಆದ್ರೆ ಇದು ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಮಾ ರಂಗಸ್ವಾಮಿ ಯೂಟ್ಯೂಬ್ ಚಾನೆಲ್. ಆ್ಯಕ್ಚುಲಿ ನನಗೆ ಈ ಡೈಲಿ ವ್ಲಾಗ್ಸ್ ಎಲ್ಲ ಮಾಡೋದು ಅಷ್ಟು ಅಭ್ಯಾಸ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಎಲ್ಲರೂ ಇನ್ಬಾಕ್ಸ್ನಲ್ಲಿ ಸಜೆಷನ್ಸು ಮಾರ್ನಿಂಗ್ ರೊಟೀನ್ಸ್ ಮಾಡು, ನಿನ್ನ ಮಾರ್ನಿಂಗ್ ರೊಟೀನ್ ಹೆಂಗಿರುತ್ತೆ ಅಂತ. ಒಂದೊಂದು ದಿವಸ ಒಂದೊಂದು ಟೈಮಿಗೆ ಎದ್ದೇಳ್ತೀನಿ. ಒಂದು ದಿವಸ 7 ಗಂಟೆಗೆ ಇದ್ದರೆ, ಒಂದು ದಿವಸ 8 ಗಂಟೆ, ಒಂದು ದಿವಸ 5 ಗಂಟೆಗೆ ಎದ್ದಿರ್ತೀನಿ. ಸೊ ರೊಟೀನ್ಸ್ ಚೇಂಜ್ ಆಗ್ತಾ ಇರೋದ್ರಿಂದ ಕೆಲಸಗಳನ್ನ ಗಡಿಬಿಡಿನಲ್ಲೇ ಮುಗಿಸ್ಕೊಂಡು ಬರೋದು, ಸೊ ಕ್ಯಾಮ್ರಾ ಇಟ್ಟು ಆನ್ ಮಾಡಿ ಎಲ್ಲನೂ ಮಾಡೋದು ತುಂಬ ಕಷ್ಟ. ಇವತ್ತು ಸ್ವಲ್ಪ ಒಂಚೂರು ಬೇಗ ಎದ್ದಿದ್ದೆ ಆ್ಯಂಡ್ ಅಡುಗೆ ಕೆಲಸ ಕಡಿಮೆ ಇತ್ತು. ನೆನ್ನೆದೇ ಸಾಂಬಾರಿಗೆ ಇವತ್ತು ರೈಸ್ ಮಾಡಿ ಬಂದಿದ್ದಾಯಿತು. ಸೊ ಟೈಮ್ ಇತ್ತಲ್ಲ ಅಂತ ಹೇಳಿ ಒಂದು ಹೊಸ ರೆಸಿಪಿ ಮಾಡಿದೆ. ಅದನ್ನು ಇವತ್ತು ಪ್ರಯೋಗ ಮಾಡೋದಕ್ಕೆ ಒಬ್ಬರು ಬಕ್ರ ಅಲ್ಲ, ಮಹಾನ್ ವ್ಯಕ್ತಿಗಳು ಸಿಕ್ಕಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ಸೊ ಇವತ್ತು ಇವರು ಇವಾಗ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾರೆ ಇದು ಹೆಂಗಿದೆ ಅಂತ. ಹೇಳಿದ್ರೆ ಸಾಕು, ತಿನ್ಬಿಟ್ಟು ಹೇಳಬೇಕು, ನಿಜ ಹೇಳಬೇಕಾದ್ರೆ ಸುಳ್ಳೆಲ್ಲ ಹೇಳೋಂಗಿಲ್ಲ. ನೀವು ಟೇಸ್ಟ್ ಮಾಡಿ, ನಮ್ಮ ಮೇಡಮ್ ಅವ್ರು ಮಾಡಿದ್ದು. ಹಂಗೆ ಫೋನ್ನ ಬಂದು ನೆಕ್ಕಬೇಕು ಅವರು. ಹೆಂಗಿದೆ? ವೆರಿ ನೈಸ್, ತುಂಬ ಚೆನ್ನಾಗಿದೆ. ಏನೇನಿದೆ ಅದರಲ್ಲಿ? ಏನದು ಏನು ಅನ್ನಿಸ್ತಿದೆ? ಅದು ಏನು ಐಟಮ್? ಮೋಸ್ಟ್ಲಿ ನಾನು ಸ್ವೀಟ್ ತಿನ್ನಲ್ಲ, ಬಟ್ ಆದರೆ ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಆಲ್ ಐಟಮ್ ಇದೆ. ಬಾದಾಮಿ, ಅದು ಏನೇನೋ ಹಾಕ್ತಿರಲ್ಲ, ಕೇಸರಿ, ಬಾದಾಮಿ, ಜೀರಿಗೆ, ಸಾಸಿವೆ. ಆಹಾ ಅದೆಲ್ಲ ಇಲ್ಲ. ಕ್ಯಾರೆಟ್ ಇದೆ, ಕ್ಯಾರೆಟ್, ಬಾದಾಮಿ, ನಂಗೆ ಇದು ನಟ್ಸ್ ಸ್ವಲ್ಪ ಸಿಗುತ್ತಾ ಇದೆ. ಓಕೆ, ಹಾಲಿದು, ಬಟ್ ಅದ್ರ ಏನು ಹಾಲು ಅಂತ ಗೊತ್ತಾಗ್ತಲ್ಲ ನಂಗೆ. ಓಕೆ, ಏನು ಹಾಲು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಮೇಕೆ ಹಾಲು. ಆಹಾ ಹಂಗಲ್ಲ, ಹೆಸರು. ಇದಕ್ಕೆ ಏನು ಹೆಸರು ಇಟ್ಟಿದ್ದೀರಿ ಅಂತ ನಂಗೆ ಗೊತ್ತಾಗ್ತಲ್ಲ ಅಷ್ಟೇ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಹೋಟೆಲಲ್ಲಿ ಒಂದು ರೆಸಿಪಿ ಈ ಥರ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಹೌದಾ? ಹಂಗಂದ್ರೆ ಯಾರಾದ್ರೂ ಕ್ಯಾರೆಟ್ ಹಲ್ವಾ ಟ್ರೈ ಮಾಡೋದಕ್ಕೆ ಹೋದ್ರೆ ಜಾಸ್ತಿ ಹಾಲು ಹಾಕ್ಬಿಡಿ, ಈ ಥರದೊಂದು ರೆಸಿಪಿ ರೆಡಿ ಆಗ. ಇಲ್ಲ ಆದ್ರೆ ಇದು ಮೇಡಮ್ ಅದು ಹಾಲಿದೆಲ್ಲ ಹೇಳ್ತಾರಲ್ಲ, ಇಲ್ಲ ನಿಜವಾಗ್ಲೂ ಇದು ಅಲ್ವಾ ಅಂತ ಹೇಳಕ್ಕಾಗಲ್ಲ, ಬಟ್ ಕೇಸರಿ ಹಾಲು ಇದೆಲ್ಲ ಮಿಕ್ಸ್ ಮಾಡಿ ಒಂದು ಹಾಕ್ತಾರೆ, ಬಟ್ ಅದು ಹೆಸರು ನನ್ಗೆ ಗೊತ್ತಿಲ್ಲ ಇಂಗ್ಲೀಷಲ್ಲಿ. ನಾನು ಬೆಳಗ್ಗೆ ಏನ್ ಮಾಡಿದೆ ಗೊತ್ತಾ, ಬಾಣ್ಲಿಗೆ ಕ್ಯಾರೆಟ್ನ ಉರಿಯೋದಕ್ಕೆ ಅಂತ ಹಾಕೊಂಡಿದ್ದೆ. ಅಂದ್ರೆ ಸ್ಟೀಮ್ನಲ್ಲೇ ಬೇಯಿಸ್ಬಿಟ್ಟು ಆಮೇಲೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ. ಸೊ ಬಾಣ್ಲಿಗೆ ಹಾಕ್ಬಿಟ್ಟು ಯಾವುದೋ ಕೆಲಸ ಮಾಡಿಕೊಂಡು ಮರ್ತ್ಬಿಟ್ಟಿದ್ದೀನಿ, ಅದು ಫುಲ್ಲು ರೋಸ್ಟ್ ಆಗ್ಬಿಟ್ಟಿದೆ. ಫುಲ್ಲು ನಿಮ್ಗಲ್ಲಿ ಸ್ವಲ್ಪ ಬ್ಲಾಕ್. ಸರಿ, ಆದ್ರೂ ತಪ್ಪು ಮಾಡಿರೋದು ಒಂದು ಹೊಸ ರೆಸಿಪಿ ಆಗಿದೆ. ಸೊ ಅದೇನಾಯ್ತು, ಹಾಲು ಜಾಸ್ತಿ ಹಾಕೊಂಡಿದ್ದೆ. ಹಾಲು ಒಂದು 600 ml ಅಷ್ಟು ಹಾಲಿತ್ತು, ಕ್ಯಾರೆಟ್ ಮಾತ್ರ ಇಷ್ಟಿತ್ತು. ಸೊ ಏನು ಮಾಡೋದು, ಸಕ್ಕರೆ ಹಾಕಿ, ತುಪ್ಪ ಹಾಕಿ, ಬಾದಾಮಿ ಎಲ್ಲ ಹಾಕ್ಬಿಟ್ಟು ಕೊತಾ ಅಂತ ಕುದಿಸ್ಬಿಟ್ರೆ ಈ ರೆಸಿಪಿ ರೆಡಿ ಆಗುತ್ತೆ. ಸೊ ಇದು ಇವತ್ತಿನ ಏನಂತ ಹೇಳ್ತಾರೆ, ಅಲ್ಲ ನಿಜವಾಗ್ಲೂ ಮಿಸ್ಟೇಕ್ ಆದ್ರೂ ಈ ಅದು ಇದಕ್ಕೊಂದು ಹೊಸ ಹೆಸರು ನೀವೇ ಇಡಿ ಮೇಡಮ್. ಯಾರು? ನಾನಿಲ್ಲ, ಅವರೆಲ್ಲ ಸೇರಿಸಿ ಒಂದು ಹೆಸರು ಇಡ್ಲಿ. ತುಂಬಾ ಚೆನ್ನಾಗಿ ಬಂದಿದೆ, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನಾನು ನಿಜ ಹೇಳ್ತಾ ಇದ್ದೀನಿ, ಸುಳ್ಳು ಅಂತ ಹೇಳಿಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನು ಒಂದೇ ಸ್ಪೂನ್ ಟೇಸ್ಟ್ ಮಾಡಿದ್ದು, ಚೆನ್ನಾಗಿತ್ತು, ತಿಂದು ನೀವು ಬದುಕ್ಬೋದು ಅಂತ ಹೇಳಿ ತಗೊಂಡು ಬಂದಿದ್ದು. ಆಮೇಲೆ ನನ್ನ ಜೊತೆ ಕೆಲಸ ಮಾಡೋದಕ್ಕೆ ಯಾರು ಇರಲ್ವಲ್ಲ, ಹಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಲ್ಲ. ನಿಜವಾಗ್ಲೂ ಚೆನ್ನಾಗೈತೆ, ಅಷ್ಟೊಂದು ಸುಳ್ಳು ಹೇಳಿಲ್ಲ, ಬಟ್ ತುಂಬಾ ಓವರ್ ಆಗೂ ಹೇಳಿಲ್ಲ, ನಿಜವಾಗ್ಲೂ ಚೆನ್ನಾಗೈತೆ. ಥ್ಯಾಂಕ್ ಯು. ಸೊ ಇದು ಸೆಕೆಂಡ್ ರೆಸಿಪಿ ಇವ್ರು ಮಾಡಿ ನಾನು ತಿಂತಾ ಇರೋದು. ಆದ್ರೂ ಸ್ವೀಟ್, ಎರಡು ಸ್ವೀಟೇ ಇಷ್ಟಪಡಲ್ಲ, ಬಟ್ ಆದ್ರೆ ಇವ್ರು ಮಾಡಿ ಸ್ವೀಟ್ ತುಂಬಾ ಚೆನ್ನಾಗಿತ್ತು. ಮೊನ್ನೆ ಗಿಣ್ ಮಾಡ್ಕೊಂಬಂದ್ನಲ್ಲ, ಅದು ಹೆಂಗಿತ್ತು? ಅದೇ ಸಖತ್ತಾಗಿತ್ತು ನಿಜವಾಗ್ಲೂ. ಎಲ್ಲ ನನ್ನನ್ನ ಬಾಯಿ ಬಂದಂಗೆ ಬೈದಿದ್ದಾರೆ ನನ್ನ ರಿಲೇಟಿವ್ಸ್ ಎಲ್ಲ. ಅದು ಗಿಣ್ಣು ಶೇಪ್ ಅದು, ಬಟ್ ಹಾಳು ಮಾಡಿದ್ಯಾ, ನೀರು ಜಾಸ್ತಿ ಹಾಕಿದ್ಯಾ. ಅವಳಂತೂ ನನ್ನ ಫ್ರೆಂಡ್ ಫೋನ್ ಮಾಡಿಬಿಟ್ಟು, ನೀನು ನಿಜ ಹೇಳು ಬೇಬಿ, ಗಿಣ್ಣು ಮಾಡಿದ್ಯಾ ಅಥವಾ ಬೇರೆ ಏನಾದರೂ ಮಾಡಿದ್ಯಾ ಅಂತ ಕೇಳಿದ್ಲು. ಇಲ್ಲ, ಅವ್ರಿಗೆ ಕರ್ಸ್ಬಿಟ್ಟು ಕೊಡ್ಬೇಕಾಗಿತ್ತು. ಎಲ್ಲ ಅವಮಾನ ಮಾಡೋರೇ ಜಾಸ್ತಿ ನನಗೆ. ಈ ದೇಹದಿಂದ ನೋಡಿ ಅಳಿತಾರೆ ಗೊತ್ತಾ, ಓ ಇವ್ ನಿಂಗೆ ಆಟಿಟ್ಯೂಡ್ ಅನ್ಸುತ್ತೆ, ಹಂಗನ್ಸುತ್ತೆ ಅಂತ. ಮನಸ್ಸು ಯಾರು ನೋಡಲ್ಲ. ಹಂಗೆ ನಾನು ಮಾಡೋ ಅಡ್ಗೆದು ಶೇಪ್ ನೋಡ್ಬಿಟ್ಟು ನನ್ನನ್ನ ಜಡ್ಜ್ ಮಾಡ್ತಾರೆ. ಅದು ನಿಜಾನೇ, ಟೇಸ್ಟ್ ನೋಡ್ಬೇಕಾಗಿತ್ತು. ನಿಮಗೆ ಕೊಟ್ಟಿದ್ದೀನಲ್ಲ, ನೀವು ಹೇಳಿ. ಇಲ್ಲ, ನಾನು ಹೇಳ್ತೀನಿ, ನಿಜವಾಗ್ಲೂ ಇದು ಎರಡನೇ ಸ್ವೀಟ್ ಐಟಮೇ ಎರಡೂ ಕೊಟ್ಟಿರೋದು ಇವ್ ಮೇಡಮ್ ಅವರು. ಬಟ್ ತುಂಬಾ ಚೆನ್ನಾಗಿತ್ತು. ಆದ್ರೆ ಅದು ಬೇರೆ ಟೇಸ್ಟ್, ಇದು ಬೇರೆ ಟೇಸ್ಟ್. ಅದು ಬೆಲ್ಲ ಹಾಕಿದ್ರು, ಇದು ಶುಗರ್ ಹಾಕವ್ರೆ ಅಷ್ಟೇ. ಇವ್ರ ಹೆಸರು ಸತ್ಯ ಅಂತ.
ನನ್ನ ಜೊತೆಗೆ ಇವಾಗ ಹೊಸದಾಗಿ ಕೆಲಸ ಮಾಡೋದಕ್ಕೆ ಬಂದಿರೋದು. ಎಷ್ಟು ದಿನ ಆಯಿತು? 10 days. 10 days ಆಯಿತು. ಇದಕ್ಕೂ ಮುಂಚೆ ಒಬ್ಳಿದ್ಲು, ಅವಳಿಗೆ ಇವತ್ತು ವಿದಾಯ ಹೇಳಿದ್ವಿ. ಸಡನ್ ಆಗಿ ಬಂದು ಅಕ್ಕ ನಾನು ನಾಳೆಯಿಂದ ಬರಲ್ಲ ಅಂತ, ಇವತ್ತಿಂದನೇ ಬರಲ್ಲ ಅನ್ಲಲ್ಲ, ಬರಲ್ಲ ಅಂತ ಹೇಳ್ಬಿಟ್ಟು ಹೋದ್ಲ. ಅವಳದೇನೋ ಪರ್ಸ್ನಲ್ ರೀಸನ್ಸ್ ಇಂದ. ಸೊ ಎನಿವೇ ನನಗೆ ಅಷ್ಟರಲ್ಲಿ ಒಂದು 10 days ಇಂದ ಅವ್ರು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾರೆ. ನಾನು ಇಷ್ಟು ದಿನ ಒಂದು ಪರ್ಸನ್ಗೆ ವೆಯ್ಟ್ ಮಾಡ್ತಿದ್ದೆ, ಅಂದರೆ ನನ್ನ ಯೋಚನೆಗಳಿಗೆ ರೂಪ ಕೊಡೋರು ಒಬ್ರು ಬೇಕು, ನನ್ನ ಜೊತೆಗೆ ಸಾಥ್ ಕೊಡೋರು ಆ ಥರ ಸಿಕ್ಕಿದ್ದಾರೆ. ಗೊತ್ತಿಲ್ಲ ನಾವಿಬ್ರು ಎಷ್ಟು ದಿನ ಜೊತೆಲಿ ಕೆಲಸ ಮಾಡ್ತೀವಿ ಅಂತ, ಬಟ್ ಇರೋಷ್ಟು ದಿನ ಖುಷಿಯಾಗಿರ್ತೀವಲ್ಲ, ಖುಷಿಯಾಗಿ ಕೆಲಸ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀವಿ. ಸೊ ನಾನೇನು ಟಾರ್ಚರ್ ಕೊಡಲ್ಲ. ಇಲ್ಲ. ಓಕೆನಾ? ನನ್ನ ಶಾಪ್ ಒಂದ್ಸರಿ ತೋರಿಸ್ತೀನಿ ಇಲ್ಲಿ, ನನ್ನ ಶಾಪಲ್ಲಿ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀನಿ ಅಂತ. ಇದು ಒಂದು ವ್ಲಾಗ್ ಆಗಿಬಿಡ್ಲಿ, ಒಂದು ಸ್ವಲ್ಪ ಲೆಂತಿ ಆಗುತ್ತೆ. ಸೊ ಬನ್ನಿ ನೋಡೋಣ. ಎಂಟ್ರಿ ಆದರೆ ಇಲ್ಲಿ ಕ್ಯಾಶಿಯರ್ ಕೌಂಟರ್ ಅಂತ ಒಂದು ಮಾಡ್ಕೊಂಡಿದ್ದೀವಿ, ಬಟ್ ಇಲ್ಲಿ ನಾನು ಜಾಸ್ತಿ ಕೂರಲ್ಲ. ಅಲ್ಲಿ ದೇವ್ರನ್ನ ಇಟ್ಟಿದ್ದೀವಿ, ಅಲ್ಲಿ ನಂದು ಸರ್ಟಿಫಿಕೇಟ್ಸು ಮತ್ತು GST ಸರ್ಟಿಫಿಕೇಟು ಎಲ್ಲ ಇದೆ. ಸೊ ಅಲ್ಲಿ ಒಂದಷ್ಟು ದೇವ್ರುಗಳಿದ್ದಾರೆ ನಮ್ಮನ್ನು ಕಾಯೋದಕ್ಕೆ. ಇದು ಬಂದು ಡ್ರೆಸ್ ಸೆಕ್ಷನ್ನು, ಸ್ವಲ್ಪ ಡ್ರೆಸ್ಗಳಿದ್ದಾವೆ. ಮತ್ತು ಆ ಕಡೆ ಬಂದರೆ ಸೀರೆ. ನಾನು ಆಲ್ಮೋಸ್ಟ್ ಕೂತ್ಕೊಂಡು ಕೆಲಸ ಮಾಡೋ ಜಾಗ ಇದೆ. ನನ್ನ ಲ್ಯಾಪ್ಟಾಪ್ ಇಲ್ಲೇ ಇರುತ್ತೆ, ನಾನು ಇಲ್ಲಿ ಕೆಲಸ ಮಾಡ್ತಾನೆ ಇರ್ತೀನಿ. ಇದು ಬಂದು ಸೀರೆ ಇರುವಂತಹ ಜಾಗ. ಆಮೇಲೆ ಈ ಕಡೆ ಬಂದರೆ ಬ್ಲೌಸ್ಗಳು. ಇಲ್ಲಿ ಎಲ್ಲ ಥರದ ರೆಡಿಮೇಡ್ ಬ್ಲೌಸ್ಗಳು, ಚಿಕ್ಕ ಹುಡುಗಿರಿಂದ ಹಿಡಿದು ವಯಸ್ಸಾಗಿರೋವರೆಗೂ ಎಲ್ಲರಿಗೂ ಸಿಗುವಂತಹ ಬ್ಲೌಸ್ಗಳು. ತುಂಬ ಅಫೋರ್ಡಬಲ್ನಲ್ಲೂ ಇದೆ, ಕಾಸ್ಟ್ಲಿನಲ್ಲೂ ಇದೆ, ಎಲ್ಲ ಥರದ್ದು ಇದೆ. ಮತ್ತು ಇಲ್ಲಿ ಬಂದರೆ ಒಂದಷ್ಟು ಜುವೆಲರೀಸ್ ಕಲೆಕ್ಷನ್ಸ್ ಇದೆ. ಇದಲ್ಲದೆ ಬೀಡೆಡ್ ಜ್ಯುವೆಲರೀಸ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ, ಇಲ್ಲಿ ಬೀಡೆಡ್ ಜ್ಯುವೆಲರೀಸ್ನ ಡಿಸ್ಪ್ಲೇ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಆಕ್ಸಿಡೈಸ್ಡು ಮತ್ತು ಗೋಲ್ಡ್ ಪಾಲಿಶ್ಡು ಎಲ್ಲ ಇಲ್ಲಿದೆ. ಸೊ ಇದು ಒಂದು ವಾಲ್, ನನ್ನ ಫೇವ್ರೇಟ್ ವಾಲ್ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಫ್ರೀ ಆಗಿದ್ದಾಗ ತಡಿ ವೇಸ್ಟ್ ಕ್ಲಾತ್ ಇದೆಯಲ್ಲ, ಸ್ವಲ್ಪ ಏನಾದರೂ ರೆಡಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದ್ದು. ತುಂಬ ಚೆನ್ನಾಗಿ ಬಂತು ಈ ವಾಲು. ಈ ವಾಲ್ನಲ್ಲಿ 1-2-3 ಜನ ಫೋಟೋಸು ತೊಗೊಂಡಿದ್ದಾರೆ, ಚೆನ್ನಾಗಿ ಬಂದಿದೆ. ಫೇಸ್ಬುಕ್ನಲ್ಲಿ ನೋಡ್ಬೋದು ಯಾರು ತೊಗೊಂಡಿದ್ದಾರೆ ಅನ್ನೋದು. ಸೊ ಇಲ್ಲೊಂದು ಮ್ಯಾನಿಕ್ಯೂನ್ ಇದೆ, ಇದೆಲ್ಲ ಸೀರೆ ಸೆಕ್ಷನ್ನು. ಇದಲ್ಲದೆ ಇಲ್ಲೊಂದು ವಾಲ್ ಖಾಲಿ ಇತ್ತು, ಇದು. ಸೊ ಆ ಖಾಲಿ ಇರೋ ಇದಕ್ಕೆ ಬೀಮ್ಗೆ ನಾನು ನನ್ನ ಇಲಸ್ಟ್ರೇಷನ್ ಮಾಡಿರೋ ವರ್ಕ್ನ ಹ್ಯಾಂಗ್ ಮಾಡಿದ್ದೀನಿ. ಇದಿಷ್ಟರಲ್ಲಿ ಯಾವ್ದು ಚೆನ್ನಾಗಿದೆ ನೋಡ್ಬಿಟ್ಟು ಕಮೆಂಟ್ ಮಾಡಿ ಆಯ್ತಾ. ಇದು ಸೀರೆ, ಇದು ಬ್ಲೂ ಕಲರ್ದು ಒಂದು ಗೌನು, ಇಂಡೋ ವೆಸ್ಟರ್ನ್ ಗೌನು. ಇದು ಅಷ್ಟೇ. ಇದು ನೋಡಿ, ನಿಮ್ಗೆ 5 ಇಲಸ್ಟ್ರೇಷನಲ್ಲಿ ಯಾವ್ದು ಇಷ್ಟ ಆಯಿತು ನನಗೆ ಕಮೆಂಟ್ ಮಾಡಿ ಆಯಿತಾ. ಮತ್ತು ಇಲ್ಲೊಂದಷ್ಟು ರೆಡಿಮೇಡ್ ಬ್ಲೌಸ್ಗಳನ್ನ ಮೇಲ್ಗಡೆ ಹ್ಯಾಂಗ್ ಮಾಡಿದ್ದೀನಿ. ಇದಾದಮೇಲೆ ಇದು ಬಂದು ನನ್ನ ಶಾಪ್ನಲ್ಲಿರುವಂತಹ ಟ್ರಯಲ್ ರೂಮು. ಯಾರು ಏನೇ ತೊಗೊಂಡ್ರು ಇಲ್ಲಿ ಬಂದು ಒಂದ್ಸರಿ ಟ್ರಯಲ್ ನೋಡ್ತಾರೆ. ಇದು ಬಂದು ನಮ್ಮ ಮೇಡಮ್ದು ನಂದು ವರ್ಕಿಂಗ್ ಪ್ಲೇಸು. ಸೊ ಇಲ್ಲಿ ಒಂದಷ್ಟು ಮೆಸ್ಸಿಯಾಗೇ ಇರುತ್ತೆ ಈ ಜಾಗ. ಏನೋ ಕೆಲಸ ಮಾಡ್ತಾ ಇದ್ದಾರೆ ಮೇಡಮು, ಮಾಡಲಿ. ಇದಿಷ್ಟು ನನ್ನ ಶಾಪ್ನ ಲುಕ್. ಇದೊಂದು ನಾನು ವಿಡಿಯೋ ಮಾಡ್ತಿದ್ದೀನಿ, ನಿಜವಾಗ್ಲೂ ಚೆನ್ನಾಗಿತ್ತು ಮೇಡಮ್. ನಾನು ವಿಡಿಯೋ ಆನ್ ಮಾಡಿಲ್ಲ ಅಂದ್ಕೊಂಡು ಹಂಗೆ ಹಾಕ್ತೀನಿ, ಎಡಿಟ್ ಮಾಡಲ್ಲ ನಾನು, ಆಯಿತಾ. ಸೊ ನನಗೆ ಡೈಲಿ ವ್ಲಾಗ್ಸ್ ಆಗಲಿ ಅಥವಾ ಈ ಥರದ್ದು ಯೂಟ್ಯೂಬ್ ಚಾನಲ್ ಮಾಡಿ, ಪರ್ಸ್ನಲ್ ಯೂಟ್ಯೂಬ್ ಚಾನಲ್ ಅಂತ ಮಾಡಿ ಏನು ಇನ್ಫಾರ್ಮೇಷನ್ ಕೊಡ್ಬೇಕು ಗೊತ್ತಿಲ್ಲ. ನಾನಾ ಥರದ್ದು ಯೂಟ್ಯೂಬ್ ಚಾನಲ್ಗಳಿದ್ದಾವೆ, ಅದೆಲ್ಲವನ್ನೂ ಕೂಡ ನೋಡ್ತೀನಿ. ಅದು ನೋಡಿದಾಗ ಅಯ್ಯೋ ನಾನು ಇದೇ ಮಾಡಬೇಕಾ, ಅಯ್ಯೋ ಹಿಂಗೆ ಮಾಡಬೇಕಾ ಅಂತ ಅನಿಸುತ್ತೆ. ಸೊ ನನಗಿನ್ನೂ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕು. ನಿಮಗೆ ನಾನು ಯಾವ್ಯಾವ ಥರ ವೀಡಿಯೋಸ್ಗಳನ್ನ ಮಾಡಿದ್ರೆ ಇಷ್ಟ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ, ಸಜೆಷನ್ಸ್ ಕೊಡಿ. ಏನೇ ಮಿಸ್ಟೇಕ್ಸ್ಗಳಿದ್ರೂ ದಯವಿಟ್ಟು ತಿದ್ದಿ. ಯಾಕೆಂದರೆ ನಾನು ಈ ಯೂಟ್ಯೂಬ್ಗೆ ತುಂಬ ಹೊಸಬ್ಳು. ಇಷ್ಟು ದಿನ ನಾನು ಸುರಂಗ್ನಲ್ಲಿ ವಿಡಿಯೋ ಮಾಡ್ತಿದ್ದೆ ಮತ್ತು ಸೂಪರ್ವಾದಲ್ಲಿ ಮಾಡ್ತಿದ್ದೆ, ಅದ್ರ ಫಾರ್ಮೆಟೇ ಬೇರೆ ಇದೆ. ಬಟ್ ಈ ಪರ್ಸ್ನಲ್ ಯೂಟ್ಯೂಬ್ ಚಾನಲ್ ಅಂತ ಬಂದಾಗ ನನಗೆ ಆ ಡೈಲಿ ರೊಟೀನ್ಸ್ನೆಲ್ಲ ಹೇಗೆ ತೋರಿಸೋದು, ಹೇಗೆ ಇಂಟ್ರಾಕ್ಟ್ ಮಾಡೋದು ಅನ್ನೋದು ಸ್ವಲ್ಪ ಒಂಥರ ಕಸಿವಿಸಿನೇ ಆಗ್ತಿರುತ್ತೆ. ಸೊ ಇದೊಂದು ಚಿಕ್ಕ ವ್ಲಾಗು. ನಾನು ಏನೋ ಒಂದು ರೆಸಿಪಿ ಕಂಡಿಡಿದು ಮಾಡಿ ನಮ್ಮ ಮೇಡಮ್ ಅವ್ರ ಮೇಲೆ ಪ್ರಯೋಗ ಮಾಡಿದೆ, ಪ್ರಯೋಗ ಸಕ್ಸಸ್ ಆಗಿದೆ. ಸೊ ಅವ್ರು ಖುಷಿ ಪಟ್ಟು ತಿಂದರು, ಬದುಕಿದ್ದಾರೆ ಅವ್ರು. ಇನ್ನೊಂದು 2 ದಿವಸ ಬಿಟ್ಟು ಮತ್ತೆ ತೋರಿಸ್ತೀನಿ ಅವ್ರನ್ನ. ಅವ್ರು ಜೀವಂತವಾಗೇ ಇರ್ತಾರೆ, ಹಾಸ್ಪಿಟಲ್ಗೂ ಹೋಗಲ್ಲ. ಹೋದರೂ ನಾನು ನಿಮ್ಮ ಹತ್ರ ಹೇಳಲ್ಲ.
ಸೊ ನನ್ನ ಶಾಪ್ನ ಡೀಟೇಲ್ ವಿಡಿಯೋ ಮಾಡಿ ಎಲ್ಲೆಲ್ಲಿ ಏನೇನಿದೆ ಅಂತ ಕೇಳಿದವ್ರಿಗೆ ಇದೊಂದು ಕ್ವಿಕ್ ವಿಡಿಯೋ. ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.